ಗೈಸ್ ಜಸ್ಟ್ ಫ್ರೆಶ್ ಅಪ್ ಆದೆ. ಸೊ ಇವಾಗ ಚಿಕನ್ ಅಂದ್ಬಿಟ್ಟು ಚಿಕನ್ ಮ್ಯಾರಿನೇಟ್ ಮಾಡೋಕೆ ಇಡ್ತೀನಿ. ಇಟ್ಬಿಟ್ಟು ಸಂಜೆ ಗ್ರಿಲ್ಲಲ್ಲಿ ಚಿಕನ್ ಬಾರ್ಬಿಕ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಎರಡಕ್ಕೆ ಹೋಗೋಣ ಬನ್ನಿ. ಸಂಜೆ ಈವ್ನಿಂಗಲ್ಲಿ ಒಳ್ಳೆ ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ನೋಣ. ಸೊ ನೆಕ್ಸ್ಟು ಅದು ಮ್ಯಾರಿನೇಟ್ ಮಾಡಬೇಕಾ ಸಿಗೋಣ ಬನ್ನಿ. ಗೈಸ್ ಇಷ್ಟು ಟಿ ವಿ ನೋಡ್ತೀನಿ ನೋಡಿ, WWE. ಸೊ ನಂಗೆ ತುಂಬ ಹೊಟ್ಟೆ ಹಸ್ವಾದಂಗೆ ಆಯಿತು. ಸೊ ಕಾಣುತ್ತಲ್ಲ, ಏರ್ ಫ್ರೈಯಲ್ಲಿ 2 ಪೀಸ್ ಹಾಕಿದ್ದೀನಿ. ಮಿಕ್ಕಿದೆಲ್ಲ ಗ್ರಿಲ್ ಮಾಡೋಣ ಅಂತ. ಸೊ ಇವಾಗ 2 ಪೀಸ್ನ ಏರ್ ಫ್ರೈಲಿ ಇಟ್ಬಿಟ್ಟು ಫ್ರೈ ಮಾಡಿ ನೋಡೋಣ ಹೆಂಗಾಗುತ್ತೆ ಅಂತ ಟೇಸ್ಟು. ಸೊ ಇವಾಗ ಏರ್ ಫ್ರೈ ಆಗುತ್ತೆ. ಸ್ವಲ್ಪ ರಬ್ಬರಿ ಥರ ಬರುತ್ತೆ. ಬಟ್ ನೋಡೋಣ ಈ ಸರಿ ಹೆಂಗಾಗುತ್ತೆ ಅಂತ ಇಟ್ಟಿದ್ದೀನಿ. 10 ಮಿನಿಟ್ಸ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಹೆಂಗಾಗಿದೆ ಚಿಕನ್ ನೋಡೋಣ. ಸೊ ಬನ್ನಿ. ನಾನು ಅಂದ್ಕೊಂಡೆ 10 ನಿಮಿಷ ಸಾಕು ಅಂತ, ಬಟ್ ಇಲ್ಲಿ ನೋಡಿ ಅದು ಇವಾಗ ಮತ್ತೆ ಸೆಲೆಕ್ಟ್ ಮಾಡಿದೆ. 22 ಮಿನಿಟ್ಸ್ ಬೇಕಂತೆ 180 ಡಿಗ್ರೀಸಲ್ಲಿ. ಗೈಸ್ ಇವಾಗ ಚೆಕ್ ಮಾಡಿ ನೋಡೋಣ, ವೆಯ್ಟ್ ಮಾಡಿ ಎಷ್ಟಾಗಿದೆ ಅಂತ. 3 ಮಿನಿಟ್ಸ್ ಆಯಿತು. ಓಕೆ, ಸ್ವಲ್ಪ ಬಿಸಿ ಆದಂಗೆ ಕಾಣುತ್ತೆ ಅಷ್ಟೇ. ಚಿಕನ್ ಸ್ಕಿನ್ ಎಲ್ಲ ಲೈಕ್ ರೋಸ್ಟ್ ಆದಂಗಿದೆ. ಸೊ ನಂಗೆ ಅನ್ಸಂಗೆ 20 ನಿಮಿಷ ಬೇಕಾಗತ್ತೆ ಇನ್ನು. ಸೊ ಮತ್ತೆ ಆನ್ ಮಾಡಿ ಇಟ್ಟಿದ್ದೀನಿ. ಸೊ ವೆಯ್ಟ್ ಮಾಡೋಣ ಗೈಸ್, ವೆಯ್ಟ್ ಮಾಡೋಣ ಗೈಸ್. ಇವಾಗ ಮತ್ತೆ ನೋಡೋಣ ಎಷ್ಟಾಗಿದೆ ಅಂತ. 180 ಡಿಗ್ರೀಸಲ್ಲಿ 10 ಮಿನಿಟ್ಸ್ ಇದೆ ಇನ್ನು. ಅವಾಗಿಗಿಂತ 10 ನಿಮಿಷ ಆಗಿದೆ. ಸೊ ಓಕೆ, ಗ್ರಿಲ್ ಆದಂಗೆ ಆಗಿದೆ, ಬಾರ್ಬಿಕ್ಯೂ ಥರನೇ. ಸೊ ಇನ್ನೂ ರಬ್ಬರಿ ಇರುತ್ತೆ. ಇನ್ನೂ 10 ನಿಮಿಷ ಬಿಟ್ಬಿಡೋಣ, ಒಳಗಡೆ ಎಲ್ಲ ಬೇಯಲಿ ನೀಟಾಗೆ. ಸೊ ಗೈಸ್ ಆಗಿದೆ ನೋಡಿ ನಮ್ಮ ಬಾರ್ಬಿಕ್ಯೂ ಗ್ರಿಲ್ ಏರ್ ಫ್ರೈಡ್ ಚಿಕನ್. ಸೊ ಇದು ಹೆಂಗೆ ಅಂತಂದರೆ ವಿತೌಟ್ ಆಯಿಲ್ ಇರುತ್ತೆ. ಸೊ ಎಲ್ಲ ಜಿಮ್ ಫ್ರೀಕ್ಸ್ ಮತ್ತು ಸ್ಪೋರ್ಟ್ ಪ್ಲೇಯರ್ಸ್ಗೆ ಪರ್ಫೆಕ್ಟ್ ಅನ್ಬೋದು. ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಸೊ ಗೈಸ್ ಇವಾಗ ತಿನ್ನೋಣ ಕಟ್ ಮಾಡ್ಕೊಂಡು. ಇದೆ ಪರ್ಫೆಕ್ಟಾಗಿ ಬಂದಿದೆ. ಮ್ಯಾರಿನೇಷನ್ ಪರ್ಫೆಕ್ಟ್, ಎಲ್ಲ ಸೂಪರ್ ಇದೆ, ಬೆಸ್ಟು. ಮೇನ್ ಅಂದರೆ ಆಯಿಲ್ ಇಲ್ಲ, ವಿತೌಟ್ ಆಯಿಲ್ ಸೂಪರ್ ಆಗಿಬಿಟ್ಟಿದೆ. ವೆರಿ ನೈಸ್. ನೋಡಿ ನಮ್ಮ ಅಪ್ಪ ಮತ್ತು ನಮ್ಮ ಅಪ್ಪನ ಫ್ರೆಂಡ್ ಇದ್ದಾರೆ. ಸೊ ಅವ್ರು ಎದುರಿಸ್ತೀನಿ. ಏನಿಲ್ಲ ಅಂಕಲ್, ಹೋಗಿ ಬನ್ನಿ. ಹಾಂ ಸರಿ. ಅಯ್ಯೋ ದೇವ್ರೆ, ಮನೇಲಿ ಇದು ಬೋರ್ ಆಗ್ಬಿಟ್ಟಿತ್ತು. ಸೊ ಹಂಗೆ ಆಚೆ ಹೋಗೋಣ ಅಂತ ಅಪ್ಪ ಮತ್ತು ನಾನು ಮತ್ತು ಅಪ್ಪನ ಫ್ರೆಂಡ್ ಸಂತೋಷ್ ಅಂಕಲ್ ಅಂತ ಆಚೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮದೇನಿಲ್ಲ, ಇಲ್ಲೇ ಕಾಫಿ ಕುಡಿಯೋಕೆ ಹೋಗಿ ಬರ್ತೀವಿ, ಹಂಗೆ ಲೈಕ್ ಮೈಂಡ್ ಫ್ರೆಶ್ ಆಗಂತ. ಸೊ ಹೋಗ್ತಾ ಇದ್ದೀನಿ, ಇಲ್ಲೇ ಬರ್ತೀನಿ ಗಾಡೀಲಿ. ಬಟ್ ಎಲ್ಲ ಮಿಸ್ ಆಗಿಬಿಟ್ರು. ನೋಡೋಣ ಅಲ್ಲೋಗಿ ಸಿಗೋಣ ಅಂತ ವೆಯ್ಟ್ ಮಾಡಿ. ಫ್ರೆಂಡ್ಸ್ಗೂ ಬನ್ನಿ. ಕಾಫಿ ಕುಡ್ದೆಲ್ಲ ಆಯ್ತು, ಇವಾಗ ಹೋಗಿ ಬಂದಿದ್ದೀನಿ. ಸೊ ಡೀಸೆಲ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಬೆಂಕಿ ಉರ್ಸೋಕ್ಕೋಸ್ಕರ. ನಾನು ಡೀಸೆಲ್ ನೋಡೇ ಇರಲಿಲ್ಲ, ಇವತ್ತೇ ನೋಡ್ತಿದ್ದೆ. ಸೊ ನನ್ನ ಗಾಡಿದು ಹಾರ್ನ್ ಸರಿ ಇರಲಿಲ್ಲ, ಹಾರ್ನ್ ಸರಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಹಾರ್ನ್ ಸರಿ ಮಾಡ್ತಾ ಇದ್ದಾರೆ. ಸೊ ಸರಿ ಮಾಡ್ಸ್ಕೊಂಡು ಮನೆಗೆ ಹೋಗೋಣ. ಗೈಸ್ ಬಾಯ್. ಸೊ ಗೈಸ್ ಇವಾಗ ನೋಡಿ ನನ್ನ ಕೈಯಲ್ಲೆಲ್ಲ ಐಟಮ್ಸ್ ಇದೆ, ಜೋಳ ಇದೆ. ಸೊ ಮೇಲೆ ಬೆಂಕಿ ಕಾಯಿಸಕ್ಕೆ ಹೋಗ್ತೀವಿ. ಇವಾಗ ಬೆಂಕಿ ಕಾಯಿಸೋದು ಮತ್ತು ಬಾನ್ ಫೈರ್ ರೆಡಿ ಆಗಿದೆ. ಸೊ ಮೇಲೆ ಹೋಗಿ ಇವಾಗ ಚಿಕನ್ ಮಾಡೋಣ. ಚಿಕನ್ ರೆಡಿ ಮಾಡ್ಕೊಳ್ಳೋಣ. ಅಮ್ಮ ಚಿಕನ್ ತಗೊಂಬ ಬರ್ಬೇಕಾರೆ, ನಾನು ಬರ್ತೀನಿ 2 ನಿಮಿಷ. ಸೊ ತೋರಿಸ್ತೀನಿ ಹೇಗಿದೆ ಅಂತ ಬನ್ನಿ. ನಮ್ಮ ಟೆರೆಸ್ ಮೇಲೆ ಮಾಡ್ಕೊಂಡಿದ್ವಲ್ಲ, ಯಾವ ಬಲ್ಬು ಬಾ. ಹಾಯ್ ಅನ್ನು, ಹಾಯ್, ನನ್ನ ವ್ಲಾಗ್ಸ್ ಇದು. ಸೊ ಇದೇ ನೋಡಿ ನಮ್ಮ ಮನೆಯಲ್ಲಿ ಮಾಡಿರೋದು ಒಂದು ಬಾನ್ ಫೈರ್ ಪಿಟ್. ತೋರಿಸ್ತೀವಿ ಮುಂದೆ ಹೆಂಗೆ ಅಂತ. ರೆಡಿನಾ ಪಾಪ? ಹಾಗೆ ರೆಡಿ ಆಗಿಲ್ಲ ಇನ್ನು. ಸೊ ಎಲ್ಲ ಇದೆ ಕೈಯಲ್ಲಿ, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಕಾಫಿ ಬರ್ತಾಯಿದೆ, ಕಾಫಿ ಮತ್ತು ಅದು ಜೋಳಗೆ. ಸೊ ಗೈಸ್ ನೋಡಿ ಇವಾಗ ನಾವು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ, ರೆಡಿ ಮಾಡ್ಕೊತಿದ್ದೀವಿ. ಇವಾಗ ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಬಿಟ್ಟು ಕುತ್ಕೊಳಕ್ಕೆ ಮಾಡಿದ್ವಲ್ಲ. ಸೊ ಐಟಮ್ಸ್ ನೋಡಿ ಇಲ್ಲೆಲ್ಲ ಹಾಕ್ಬಿಟ್ಟಿದ್ವಿ. ಇಲ್ಲೇ ಫಾರ್ ಟೆಂಪ್ರರಿ ಪರ್ಪಸ್ ಇಲ್ಲಿ ಇಟ್ಟಿದ್ದೀವಿ.
ಸೊ ಎಲ್ಲ ಆಗುತ್ತೆ ಇವಾಗ. ಅಲ್ಲಿ ನೋಡಿ ನಮ್ಗೆ ರೆಡಿ ಇದೆ. ಇಲ್ಲಿ ಆಯಿಲ್ ಇದೆ, ಆಮೇಲೆ ಫೋರ್ಸೆಪ್ಸ್ ಥರ ಇಕ್ಕಲ ಅದು. ಇಲ್ಲೆರಡು ಸ್ವೀಟ್ ಕಾರ್ನ್ ಇದೆ, ಗೆಣಸಿದೆ, ಕೆಳಗಡೆ ಚಿಕನ್ ಇದೆ. ಇದೆಲ್ಲ ನೋಡಿ ಸೌದೆ, ಆಮೇಲೆ ಉಡ್ಡಿಂದು ಪುಡಿ ಬೆಂಕಿ ಎತ್ಕೊಳಕ್ಕೋಸ್ಕರ. ಇದು ಫುಲ್ ಸೌದೆ ಇದೆ. ಇಲ್ಲೂ ಸ್ವಲ್ಪ ಇದೆ. ಅಲ್ಲಿ ತೆಂಗಿನಕಾಯಿ ಚಿಪ್ಪಿದೆ. ಎಲ್ಲ ಬೆಂಕಿ ಹಚ್ಚಿ ಸ್ಟಾರ್ಟ್ ಮಾಡೋಣ ಇವಾಗ. ಅದು ಡೀಸೆಲ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಬೆಂಕಿ ಹಚ್ಬಿಟ್ಟು ಚಿಕನ್ನು ಮತ್ತು ವೆಜ್ ಎರಡೂ ಇರುತ್ತೆ. ಫ್ರೆಂಡ್ಸ್, ನಮ್ಮ ಕಾಲೇಜ್ ಫ್ರೆಂಡ್ಸ್ ಮೈನ್ಲಿ ಈ ವಿಡಿಯೋ ನೋಡಿದಾಗ ಮನೆಗೆ ಬನ್ನಿ, ತುಂಬ ಇನ್ವೈಟ್ ಮಾಡ್ತಿದ್ದೀನಿ. ಮನೆಗೆ ಬಂದು ಎಂಜಾಯ್ ಮಾಡೋಣ. ಬರ್ತೀರಾ ಅಂತಂದರೆ ಕಮೆಂಟಲ್ಲಿ ಹಾಕಿ ಬರ್ತೀವಿ ಅಂತ. ಸೊ ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್ ನೋಡ್ಬೋದು ನೀವು ಇವಾಗ ಒಳ್ಳೆ ಪುಡಿ ಹಾಕ್ತಾಯಿದ್ದಾರೆ. ಮರದ ಪುಡಿ ಹಾಕ್ತಾ ಇದ್ದಾರೆ. ಸೊ ಇವಾಗ ಬೆಂಕಿ ಚಕ್ಕೆ ರೆಡಿ ಆಗ್ತಾ ಇದೆ. ಅದು ಡೀಸೆಲ್ ಹಾಕ್ತಾ ಇದ್ದಾರೆ. ಏನು ಹುಕ್ಕಾ ಸ್ಮೋಕಿಂಗ್ ಅಂತ ಹಾಕ್ತೀನಿ. ಇವಾಗ ನೋಡಿ ಬೆಂಕಿ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಾಗಲೇ. ಸೊ ಇಲ್ಲಿ ಬೆಂಕಿ ಉಫ್ ಅಂತ ಉರಿಸ್ತಾ ಇದ್ದಾರೆ, ಬೆಂಕಿ ಎತ್ಕೊಳ್ಳಿ ಅಂತ. ಸೊ ಹಿಂಗೆ ಕಾಣಿಸುತ್ತೆ ಫೈನಲ್ ಲುಕ್. ಸೊ ಗೈಸ್ ಎಲ್ಲ ರೆಡಿ ಆಗಿದೆ ಇವಾಗ ಬ್ಲಾಗ್ ಮಾಡೋಕ್ಕೆ. ಚಿಕನ್ ತಗೊಂಡು ಹೋಗ್ತಾ ಇದ್ದೀನಿ ಮೇಲೆ. ಸೊ ಇವಾಗ ಚಿಕನ್ ತಗೊಂಡು ಹೋಗ್ಬಿಟ್ಟು ಆ ಗೆಣಸು ಎಲ್ಲ ಇದೆ. ಸೊ ಎಲ್ಲ ಸೇರಿಸಿ ಇವಾಗ ಬಾರ್ಬಿಕ್ಯೂ ಮಾಡೋಣ. ಸೊ ನೋಡೋಣ ಬನ್ನಿ ಹಿಂಗಿರುತ್ತೆ ಅಂತ ಟೇಸ್ಟು. ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಇವಾಗ ಸಿಕ್ಕಿದಪ್ಪ ನೋಡಿ ಹೆಂಗಿದೆ ಅಂತ. ಫುಲ್ ಕ್ರಿಸ್ಪಿ, ಸ್ಟ್ರೈಟ್ ಫ್ರಮ್ ದ ಗ್ರಿಲ್ ಅನ್ಬೋದು. ಸಕಾಗಿದೆ. ಸೌಂಡ್ ಕೇಳ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ. ನೋಡಿ ಕಾಣುತ್ತಲ್ಲ, ಇದು ಸಲ ಬಂದಿದೆ. ಚಿಕನ್ ಬೇಯಿಸೋಣ ಬನ್ನಿ ಇವಾಗ. ಸೊ ಇವಾಗ ನೋಡಿ ಚಿಕನ್ ಹಾಕ್ತಾಯಿದ್ದೀವಿ. ನಾನು ಜೋಳ ತಿಂತಾಯಿದ್ದೀನಿ. ಸೊ ಚಿಕನ್ ಹಾಕ್ತಾಯಿದ್ದೀವಿ. ಸೊ ಗೈಸ್ ಇವಾಗ ನೋಡಿ ರಿಯಲ್ ಚಿಕನ್ ಬಾರ್ಬಿಕ್ಯೂ ಗ್ರಿಲ್ ಯೂನಿಟಲ್ಲಿ ಹೆಂಗೆ ಮಾಡ್ತಿದ್ದೀವಿ ಅಂತ. ಸಖತ್ ಹೀಟ್ ಅಲ್ಲ ಪಾಪ, ಸಖತ್ ಹೀಟ್ ಇದೆ. ಇದೆ ನೋಡಿ. ನೋಡಪ್ಪ, ಇದು ಚಿಕನ್ದು ಗ್ರಿಲ್ ಮೇಲೆ ಚಿಕನ್ನು ಹಾಕೋದಿದೆಯಲ್ಲ ನೋಡಿ, ಸೈಜ್ ಹಿಂಗಿರ್ಬೇಕು, ಅವಾಗ ಕರೆಕ್ಟಾಗಿ ಆಗ್ತದೆ. ಅದು ಬಂದಿದೆಯಲ್ಲ ಆ ಕಡೆದು? ಹಾಂ ಬಂದಿದೆ. ಸೊ ಗೈಸ್ ನೋಡ್ಬೋದು ಆ ಕಡೆ ಆಗಿದೆ ಒಂದು ಕಡೆ. ಸೊ ಇನ್ನೊಂದು ಸ್ವಲ್ಪ ಸೆಕೆಂಡ್ ರೌಂಡ್ ಆಗ್ತಾ ಇದೆ. ನೀವು ನೋಡ್ಬೋದು ಸ್ಟ್ರೀಟ್ ಫುಡ್ ಥರನೇ ಇದೆ. ಈ ರೂಮ್ ಹಂಗಿದೆ ನೋಡಿ ಯೂನಿಟು ಹೇಗಿದೆ ಅಂತ. ಅಲ್ಲಿ ಸ್ಟ್ರೀಟ್ ಫುಡ್ ಎಕ್ಸ್ಪರ್ಟ್ ಮಾಡ್ತಾ ಇದ್ದಾರೆ ಚಿಕನ್ ಗ್ರಿಲ್ನ. 2000 years later. ನೋಡಿ ಈಗ ಕಂಪ್ಲೀಟ್ ಆಗಿದೆ ಇದು. ಈಗ ಮೇಲೆ ಕಪ್ ಬಂದ್ಬಿಟ್ರೆ ಕಂಪ್ಲೀಟ್ ಬೆಂದಿದೆ ಅಂತ. ಅರ್ಧಂಬರ್ಧ ಬೇಯಿಸಬಾರ್ದು, ಕರೆಕ್ಟಾಗಿ ಬೆಂದಿದೆ. ಈ ಒಂದು ಇಕ್ಕಳತಂತ ಇಡೀಲಿ ತೆಗಿತಾ ಇದ್ದೀನಿ. ತಿನ್ನಲಿಕ್ಕೆ ರೆಡಿಯಾಗಿದೆ. ಚಿಕನ್ ಪ್ರಿಯರಿಗೆ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಮಾತ್ರ ಅವ್ರ ಲೈಫೇ ಸಾರ್ಥಕ. ಜೊತೆ ಎಣ್ಣೆ ಇದ್ರೆ ಓಟಿ ತಿಂದು ಓಟಿ ಕುಡಿದ್ಬಿಟ್ರೆ ಇದ್ರ ಜೊತೆಗೆ ಟವರ್ ಎದ್ದು ಬಿಡುತ್ತೆ. ಟವರ್ ಅಂಕಲ್ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ. ಈಗ ಮತ್ತೆ ಸೊ ಟೇಸ್ಟ್ ಮಾಡೋಣ ನೆಕ್ಸ್ಟು. ಸೊ ನಾನಿವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ ಹೊಗೆ ಬರ್ತದೆ ನೋಡ್ಬೋದು. ಸೊ ಚಿಕನ್ ನೋಡ್ಬೋದು ಫುಲ್ ಬೆಂದಿದೆ, ತುಂಬ ಚೆನ್ನಾಗಿದೆ. ಯಾಕೆಂದರೆ ಮ್ಯಾರಿನೇಟ್ ಮಾಡಿದ್ವಲ್ಲ 5 hours ಮೇಲೆ, ತುಂಬ ಚೆನ್ನಾಗಿ ರುಚಿ ಇಟ್ಕೊಂಡಿದೆ.
ನೋಡಿ ಕಾಣ್ಬೋದು ಕಂಪ್ಯೂಟರ್ ಬಂದಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ವೆರಿ ಸಿಂಪಲ್ ಟು ಮೇಕ್ ಆಲ್ಸೋ. ಬನ್ನಿ ಮುಂದೆ ಸಿಗೋಣ. ಸೊ ಇವಾಗ ಲೆಗ್ ಪೀಸ್ ಟೆಸ್ಟ್ ಮಾಡೋಣ. ಎಲ್ಲ ಗ್ರಿಲ್ ಆಯ್ತಲ್ಲ. ಸೊ ಲೈಕ್ ನೋಡ್ಬೋದು ಹೆಂಗಿದೆ ಅಂತ. ಸಕಾಲ ಬಂದಿದೆ, ಒಳ್ಳೆ ಚೆನ್ನಾಗಿದೆ ಟೇಸ್ಟ್ ಮಾತ್ರ, ಮ್ಯಾರಿನೇಟ್ ಆಗಿದೆ. ಆಮೇಲೆ ತುಂಬ ತುಂಬ ಹೆಲ್ತಿ ಇದು. ಫುಲ್ ಎಣ್ಣೆಲಿ ಕಡಿಯೋದು ಅವೆಲ್ಲ ಡೀಪ್ ಫ್ರೈ ಏನೂ ಇಲ್ಲ, ತುಂಬ ಹೆಲ್ತಿ. ಸಕಾಗಿದೆ ನೋಡಿ ಟೇಸ್ಟ್ ಮಾತ್ರ. ಸೊ ಇವಾಗ ನಮ್ಮ ಫಾದರ್ ರಿವ್ಯೂ ಕೊಡ್ತಾರೆ. ಸೊ ಜ್ವರ ಮಾತಾಡ್ಬೇಕಪ್ಪ. ಆದರೆ ಈ ನಾನ್ ವೆಜ್ ಪ್ರಿಯರಿಗೆ ಹೇಳ್ಬೇಕು ಅಂತ ಬಯಸಿದ್ರೆ ಏನು ಗೊತ್ತಾ, ಮಾಮೂಲಿ ಸಾಂಬಾರಾಗಲಿ ಇನ್ನೊಂದು ಕಬಾಬ್ ಫ್ರೈ ಆಗಲಿ ಅವೆಲ್ಲ ಮಾಡೋಕ್ಕಿಂತ ಗ್ರಿಲ್ದಾಗಿ ಈ ಥರ ಸೌದೆಗೆ ಬೇಯಿಸ್ಬಿಟ್ರೆ ಏನು ರುಚಿ ಅಂದರೆ ಈ ರುಚಿನೇ ಬೇರೆ. ಸೂಪರ್ ಅಲ್ಲ? ಸರಿ ಸೂಪರ್ ಅಂದರೆ ಭಾಳ ನ್ಯಾಚುರಲಾಗಿ ಬಂದಿದೆಯಲ್ಲ, ಹಂಗಾಗಿ ಆ ಉಪ್ಪು ಖಾರ ಎಲ್ಲ ಇನ್ನೂ ತಿನ್ನೋಣ ಅನಿಸುತ್ತೆ. ನೋಡಿ ಇದು ಲೆಗ್ ಪೀಸ್, ಇದು ಹೆಂಗಿದೆ ಗೊತ್ತಾ? ಓವರಾಲ್ ರೇಟಿಂಗ್ ನಿಂಗೆ ಕೊಡ್ತೀಯಾ? ರೇಟಿಂಗು ಮಾತಾಡ್ಸಂಗಿಲ್ಲ, ನೋ ರೇಟಿಂಗ್. ಎಕ್ಸಲೆಂಟ್ ಅಲ್ಲ? ಎಕ್ಸಲೆಂಟ್. ಸೊ ಸೂಪರ್ ಇದೆ ಗೈಸ್, ಮಾತ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡಿ ಸ್ನೇಹಿತರೆ, ನೋಡ್ತಾ ಇರ್ಬೋದು ಬೆಂಕಿ ದಗದಗ ಉರಿತಾ ಇದೆ. ಆ ಉರಿ ಮೇಲೆ ಚಿಕನ್ ಪೀಸ್ಗಳು ಲಕ 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 ಅಂತ ಬೇಯ್ತಾ ಇದ್ದಾವೆ. ಭಾಳ ಚೆನ್ನಾಗಿದೆ ಟೇಸ್ಟು. ಬೇಯಿಸ್ತಾ ಇದ್ದೀನಿ. ಈ ಥರ ಟೇಸ್ಟು ಯಾವುದೇ ಥರದ ರೆಸಿಪಿನಲ್ಲೂ ಬರೋದಿಲ್ಲ. ಈ ಥರ ಗ್ರಿಲ್ಲಲ್ಲಿ ಮಾತ್ರ ಇದು ಸಾಧ್ಯ. ಅದರ ರುಚಿ ಕಂಡರಿಗೆ, ಆ ಪ್ರಿಯರಿಗೆ ಮಾತ್ರ ಗೊತ್ತಾಗ್ತಾ ಇದೆ. ಭಾಳ ಚೆನ್ನಾಗಿದೆ ಇದು. ಭಾಳ ಗ್ರಿಲ್ಲು ಭಾಳ ಚೆನ್ನಾಗಿದೆ ಇದು ಯೂನಿಟ್ಟು ಬಾರ್ಬಿಕ್ಯೂ. ನೋಡಿ ಚಿಕನ್ ಪ್ರಿಯರೇ, ಚಿಕನ್ ಹೆಂಗೆ ಬೆಂಕಿಲಿ ಬೆಂಡ್ ಆಗ್ತಾ ಇದೆ, ಅದೇ ಥರ ನಾನು ಆ ಚಿಕನ್ನ ಬೇಯಿಸ್ತಾ ಕಣ್ಣಲ್ಲಿ ನೀರು ಸುರಿಸ್ತಾ ಬೆಂದು ಹೋಗ್ತಾ ಇದ್ದೀನಿ ಈ ಬೆಂಕಿಲಿ. ಆದರೂ ಬೆಂಕಿಲಿ ಬೆಂದರೂ ಒಂಥರ ಸುಖ ಇದೆ. ನೋಡಿದ್ರಾ ಹೆಂಗೆ ಚರ್ ಚರ್ ಪಟ್ ಅಂತದೆ. ಅಯ್ಯೋ, ಅದು ಚಿಕನ್ ಮತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಟೇಸ್ಟ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ತಿಂದಿಟ್ಟಿದ್ದೀವಾಗಲೇ ಕರೆಕ್ಟ್ ಹೋಗ್ತೈತೆ ಅಲ್ಲಿ, ಪರ್ಫೆಕ್ಟ್ ಆಗಿದೆ. ಇವತ್ತೇ ಇನಾಗ್ರೇಟ್ ಮಾಡಿಬಿಟ್ಟು ಇವತ್ತೇ ಬ್ಯಾಟಿಂಗ್ ಶುರು ಮಾಡ್ತಾ ಇದೀವಿ ಎಲ್ಲ ಮಾಡಿಕೊಂಡು. ಸೂಪರ್ ಅವ್ರು ತಿಳಿಸ್ಬೇಕಲ್ಲ. ಅದೇ ಅವ್ರು ಕೇಳಿಸ್ಕೊತಾರೆ, ನೋಡ್ಲಿ ವಿಡಿಯೋನ. ಅಸುಕರ್ ಅಂಕಲ್, ಅಸುಕರ್ ಅಂಕಲ್ ನೋಡಿ ಅಂಕಲ್, ನೀವು ಕೊಟ್ಟ ಇದು ಐರನ್ ಬಾಣ್ಲಿ ಹೆಂಗಿದೆ ಅಂಕಲ್, ಬನ್ನಿ ಒಂದ್ಸರಿ ಮಾಡೋಣ ಮನೇಲಿ. ವಿಡಿಯೋ ನೋಡಿದ ತಕ್ಷಣ ಬಂದ್ಬಿಡಿ. ನೋಡ್ಬಿಟ್ಟು ನಿಮ್ ಬಾಯಲ್ಲಿ ನೀರ್ ಸುರಿತಾ ಇರ್ಬೋದು. ನಿಮ್ ಬಾಯಲ್ಲಿ ನೀರ್ ಸುರಿತದೆ, ನನ್ನ ಕಣ್ಣಲ್ಲಿ ನೀರ್ ಸುರಿತದೆ. ಏನು ಮಾಡ್ಲಿ. ಸೊ ನಮ್ದು ಚಿಕನ್ ಲಾಸ್ಟ್ ಸ್ಟೇಜಿಗೆ ಬಂದಿದೆ. ನೋಡೋಣ, ಫುಲ್ ಬಂದಿದೆ ಕಾಣಿಸ್ಬೋದು. ಅಪ್ಪ ಇವರು ಭಾನು ಅಂಕಲ್ಲು ಮತ್ತೆ ನಾಗರಾಜ್ ಅಂಕಲ್ ಬಗ್ಗೆ ಏನಾರು ಹೇಳ್ಬೋದಾ? ಖಂಡಿತ ಹೇಳ್ತೀನಿ. ಬಾನು ಸಾರ್, ಹೇಗಿದ್ದೀರಾ ಸರ್? ಬಾ ನಂಗಳಕ್ಕೆ, ಬಾ ನೆತ್ತರಕ್ಕೆ ಯಾರು ಬಿಡ್ತೀರಾ? ಈ ತರ ನೋಡ್ಬಿಟ್ರೆ ನೀವು ನೋಡಿ ಸವಿರಿ. ನೀವು ತಿಂದು ಸವಿಯಕ್ಕಾಗಲ್ಲ. ಇದನ್ನ ನೋಡಿ ಈ ಪೀಸ್ ನೋಡ್ಬಿಟ್ರೆ ಈ ತರ ಫಿಗರ್ ಎಲ್ಲಾರು ಸಿಗುತ್ತಾ? ಹಾಸನ ಸಿಗುತ್ತೆ ಅಷ್ಟೇ. ಹಾಸನದಲ್ಲಿ ಮಳೆ ಆಯ್ತಂತ ಇವತ್ತು. ನಾಗರಾಜ್ ಅಂಕಲ್ ಬಗ್ಗೆ, ಓ LLM, ಹಾಯ್ ಮೈ ಫ್ರೆಂಡ್ ರಜನಿ, ಐ ಆಮ್ ಹಿಯರ್ ಗಜನಿ, ಲಿಟಲ್ ಲೇಟ್ ಮ್ಯಾನ್, ಗ್ರಿಲ್ ಚಿಕನ್. ಅಪ್ಪ ಇವರು ರಾಜೇಶ್ ಬಗ್ಗೆ, ರಾಜೇಶ್ ಮನಾಲಿಗೆ ಹೋಗಿದ್ರಲ್ಲ, ಏನ್ ಸಮಾಚಾರ? ಇಲ್ಲಿ ನೋಡಿ, ಇದು ಆಕ್ಚುಯಲ್ ಮನಾಲಿ. ಅಲ್ಲಿ ಮನಾಲಿಗೆ ಹೋಗಿ ಸೊನಾಲಿ ನೋಡ್ಕೊಂಡ್ ಬಂದಿರಾ? ನೋಡಿ ಇಲ್ಲಿ ನೋಡಿ, ಇದನ್ನ ನೋಡಿ, ಮಸಾಲೆ ಮಸಾಲೆ. ಜಗದೀಶ್ ಅಂಕಲ್ ಸರ್, ಜಗದೀಶ್ ಸರ್, ಏನ್ ಸಾರ್ ನೀವು ನಮ್ ಲೀಡರ್ ಆಗಿ ಏನ್ ಸಾರ್ ಟವರ್ ಮೇಲೆ ಹೋಗಿದೆಯಲ್ಲ ಸಾರ್, ಸಖತ್ತಾಗಿದೆ ನೋಡಿ ಸಾರ್. ನೋಡಿ 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 ನೋಡಿ, ಆನಂದಿಸಿ. ಅಪ್ಪ ಇವರು ನಿರಂಜನ್ ಅಂಕಲ್. ಸರ್ ನಿರಂಜನ್ ಅವರು ಬಾಯಿ ಚಪ್ಪರ್ಸತ್ತೆ ನಿಮ್ಗೆ, ನೀವ್ ತಿನ್ನಲ್ಲ ಆದ್ರೂ ರುಚಿ ನಿಮ್ಗೆ ತಿನ್ನನ ಅನ್ಸ್ತಾ ಇದೆ. ಅಯ್ಯೋ, ಏನು ಮಾಡಕ್ಕಾಗಲ್ಲ. ನಿಮ್ ಬದ್ಲು ನಾವೇ ಇದ್ರ ರುಚಿನ ಸವಿತೀವಿ ಸಾ. ಬಾಯ್
ಇವ್ರು ಪಾಪ ಮಂಜುನಾಥ್ ಅಂಕಲ್. ಮಂಜುನಾಥ್. ಹಲೋ ಟೀಕೆ ಮಂಜುನಾಥ್. ನೋಡಿದಿರಾ ಇದು? ಯಾವತ್ತಾರು ನೋಡಿದಿರಾ ಈ ತರ ಗ್ರಿಲ್ ಚಿಕನ್? ನೋಡಿ ಇದು ಲೈವ್. ನೋಡಿ ನೋಡಿ ನೋಡಿ. ನಮ್ಮ ಟೆರೆಸ್ ಮೇಲೆ ಮಾಡ್ತೀವಿ, ಬಂದ್ಬಿಡಿ ಅಂಕಲ್. ನಮ್ಮ ಟೆರೆಸ್ ಮೇಲೆ ಇಲ್ಲೊಂದು ಕೆಫೆ ತರ ಓಪನ್ ಮಾಡಿದೀವಿ. ಎಂಟ್ರಿ ಫೀಸ್ ಇಲ್ಲ ನಿಮ್ಗೆಲ್ಲ. ನೋ ಎಂಟ್ರಿ ಫೀಸ್. ಸಪರೇಟ್ ಆಗಿ ಬಂದ್ರೆ, ಗುಂಪಾಗಿ ಬಂದ್ರೆ ನೋ ಎಂಟ್ರಿ ಫೀಸ್. ಸಪರೇಟ್ ಬಂದ್ರೆ ರೆಡ್ 500 rupees. ಎಂಟ್ರಿಗೆ 500 ರೂಪಾಯಿ. ಎಂಟ್ರಿ ನೋಡಕ್ಕೆ 1000 rupees. ನೋಡಿ ಇಲ್ಲಿ ಬಂದು ಟೀಕೆ ಮಾಡೋದಲ್ಲ, ತಿನ್ಬೇಕು. ಅಲ್ಲ ಮೈನ್ ಇವ್ರನ್ನ ಬಿಟ್ಟಿವ್ರ ಅಧ್ಯಕ್ಷರನ್ನ. ಸರ್ ಅಧ್ಯಕ್ಷರೇ, ಶಿವಪುತ್ರಪ್ಪ ಅವರೇ, ಸರ್ ನಮಸ್ಕಾರ. ಸರ್ ಏನು ಹೊಸ ವರ್ಷಕ್ಕೆ ನೀವು ಸೀನಿಯರ್ಸ್ಗೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅರೇಂಜ್ ಮಾಡಿದಿರಿ. ಸೊ ಆ ಒಂದು ಶುಭ ಸಂದರ್ಭದಲ್ಲಿ ನಾವು ಇಲ್ಲಿ ನಮ್ಮ ಟೆರೇಸ್ ಮೇಲೆ ಚಿಕನ್ ಕೆಫೆ ಓಪನ್ ಮಾಡಿದೀವಿ. ನೋಡಿ ಪೀಸ್ ಕಾಣುತ್ತಾ ಅಂಕಲ್? ಗೆದ್ದವರು ಇಲ್ಲಿ ಬರ್ಬೋದು ಪಾರ್ಟಿ ಬಗ್ಗೆ ಮಾಡ್ಕೊಡ್ತೀವಿ. ಪಾರ್ಟಿ ಇದೆ. ಸೊ ಬಂದ್ಬಿಡಿ. ನಾನೇ ಗೆದ್ರೆ ಏನ್ ಮಾಡೋದು? ನೀವು ಪಾರ್ಟಿ ಕೊಡಿಸ್ಬೇಕು. ಗೊತ್ತಾಯ್ತಲ್ಲ? ಆಮೇಲೆ ಮರ್ತ್ ಬಿಟ್ಟಿರ ಸರ್ ಅಧ್ಯಕ್ಷರು, ಈ ಸರಿ ಬಹಳ ಚೆನ್ನಾಗಿ ಅರೇಂಜ್ ಮಾಡ್ಬೇಕು. ಒಳ್ಳೆ ಊಟ ಹಾಕ್ಸಿ ಅಂಕಲ್. ಈ ಸರಿ ನೋಡಿದ್ರೆ ನಮ್ಮ ನಿರಂಜನ್ ಸರ್ ಗೆಲ್ಬಹುದು. ಅವರು ನಾನು ಪಾರ್ಟ್ನರ್ ಆಗ್ತೀವಿ. ನೀವು ನಮ್ಮ LLM ನಾಗರಾಜ್ ಅವರು ಪಾರ್ಟ್ನರ್ ಆಗಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಸೊ ನೆಕ್ಸ್ಟ್ ಪಪ್ಪ ತಿಂದು ನೋಡು, ಏನು ಹೆಂಗಿದೆ ಅಂದರೆ ಎಷ್ಟು ಮಾಡ್ತಾನೆ ಇದೀವಿ. ಓಕೆ. ಸೊ ತಗೋಪ್ಪ, ತಕ್ಕಂತ ರುಚಿ ನೋಡೋಣ. ತುಂಬಾ ಚೆನ್ನಾಗಿ ಫುಲ್ ಗೈಸ್ ಏನು ಫ್ರೆಶ್ ನೋಡಿ, ಅದು ಗೊತ್ತಾಗ್ಬಿಡುತ್ತೆ ಅವ್ರ ಫುಲ್ಲಲ್ಲೇನೆ. ಈಗ ಇದರ ರುಚಿ, ಆಕ್ಚುಲ್ ರುಚಿ ಈಗ. ಸೊ ಗೈಸ್ ವ್ಲಾಗು ರಾತ್ರಿ ಎಂಡ್ ಮಾಡೋಕ್ಕಾಗಿಲ್ಲ, ಲೇಟ್ ಆಗ್ಬಿಡ್ತು, ಮಲ್ಕೊಬಿಟ್ವು ಹಂಗೇನೆ. ಸೊ ಇವಾಗ ಬೆಳಿಗ್ಗೆ 4:45 ಆಗಿದೆ, ಬ್ಯಾಡ್ಮಿಂಟನ್ಗೆ ಹೋಗಬೇಕು. ಸೊ ಇವಾಗ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಚಿಕನ್ ಬೇಕು ಅಂತಂದರೆ ಮನೆಗೆ ಬನ್ನಿ, ವೀಕೆಂಡ್ಸಲ್ಲಿ ಮಾಡೋಣ. ಸೊ ಕಮೆಂಟು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.